ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ ನಿಮ್ಗೆ, ಆದ್ರೆ ನನ್ಗೊಂದಿನ ಅಡ್ಜಸ್ಟ್ ಆಗ್ಬೇಕು ಅಂತ ಹೇಳಿದ್ರು. ಡೈರೆಕ್ಟ್ ಆಗಿ ಕೇಳಿದ್ರು ಸರ್ ಅವರು. ಎಷ್ಟೊಂದ್ ಜನ ಆತರ ಎಲ್ಲ ಬಂದೆ ಮೇಲ್ ಬರೋದು ಅಂತ ಹೇಳಿದ್ರು. ಎಲ್ಲೋ ಕೊಟ್ಟಿಗೆಪಾಳ್ಯ ಹತ್ರ ಬಿಟ್ಟಿದ್ದಾರೆ. ಕೊಟ್ಟಿಗೆಪಾಳ್ಯ ಹತ್ರ 12:30 ರಾತ್ರಿ ಸರ್. ನನ್ಗೆ ಎಷ್ಟು ಏಜ್ ಆಗಿದೆ ಅಂತ ಸಹ ಯಾರು ಏನು ನೋಡಲ್ಲ. ಇವಾಗ್ಲೂ ನೀವು ಚೆನ್ನಾಗಿದ್ದೀರಾ, ಏನಾಗಿದೆ ನಿಮ್ಗೆ, ಈಗ್ಲೂ ನೀವು ಮನ್ಸು ಮಾಡಿದ್ರೆ ಎಷ್ಟೊಂದು ಪಿಕ್ಚರ್ ಮಾಡ್ಬೋದು ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಸರ್ ನಂಗೆ. ಚಂದವಳ್ಳಿ ತೋಟದಲ್ಲಿ ಚಂದಮಾಮ ನಗುವಲ್ಲಿ ಅಂದ ತುಂಬಿ ಕೊಟ್ಟ. ನೋಡಿ ಈ ಕಲೆಯ ಈ ರಂಗದಲ್ಲಿ ಎಸ್ಪೆಷಲಿ ಸಿನಿಮಾ ಅಥವಾ ಈ ಕ್ಯಾಮರಾ ಇರುವಂತ ಫೀಲ್ಡ್ ಅಲ್ಲಿ ಹೆಣ್ಮಕ್ಳನ್ನ ಕೆಟ್ಟದಾಗ ನೋಡುವಂಥದ್ದು ಖಂಡಿತ ನೋಡ್ತಾರೆ ಸರ್. ಇದೆಲ್ಲ ನಿಜ, 100% ನಿಜ ಸರ್. ಎಷ್ಟೊಂದು ಪಿಕ್ಚರ್ ನನ್ಗೆ ಅದರಿಂದಾನೇ ನನಗೆ ಮಿಸ್ ಆಗಿದೆ ಸರ್. ಇವಾಗ್ಲೂ ಸಹ ಹೇಳ್ತಾರೆ ಸರ್. ರೀಸೆಂಟ್ ಆಗಿ ಒಂದು ಮೂವಿ ಡಬ್ಬಿಂಗ್ ಹೋಗಿದ್ದೆ, ಅವಾಗ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು. ಅವ್ರು ಅಂದ್ರು, ಏನಮ್ಮ ಇನ್ನು ಡಬ್ಬಿಂಗ್ ಮಾಡ್ಕೊಂಡೆ ಇದೆಯಾ, ಬೆಳಕಿಗೆ ಬರೋದು ಯಾವಾಗ ನೀನು ಅಂತ ಕೇಳಿದ್ರು. ಯಾಕೆ ಸರ್? ಅದರ ಅರ್ಥ ಏನಂದ್ರೆ ಈ ಚಳಿ ಜರ ಎಲ್ಲ ಬಿಟ್ಟು ನೀನು ಬಂದಿದ್ರೆ ಇಷ್ಟೊತ್ತಿಗೆ ಈಗಲೂ ನೀನು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡ್ಬೋದಲ್ವಾ ಅಂತ ಕೇಳಿದ್ರು. ನಾನಂದೆ ಆವಾಗಲೇ ನನಗೆ ಆ ಥರ ಬುದ್ಧಿ ಎಲ್ಲ ಇರಲಿಲ್ಲ, ಇವಾಗ ಏನಕ್ಕೆ ಸರ್ ಬೇಕು ಅದೆಲ್ಲ, ನನಗೆ ಆ ಥರ ಎಲ್ಲ ಇಂಟ್ರೆಸ್ಟ್ ಇಲ್ಲ ಸರ್ ಅಂತ ಹೇಳಿದೆ. ಆಮೇಲೆ ಎಷ್ಟೊಂದು ಜನ ಆ ಥರ ಎಲ್ಲ ಬಂದೆ ಮೇಲೆ ಬರೋದು ಅಂತ ಹೇಳಿದ್ರು. ನಮ್ಗದು ಇಂಟ್ರೆಸ್ಟ್ ಇಲ್ಲ ಸರ್. ಪರವಾಗಿಲ್ಲ, ಬೆಳಕಿಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಬಿಡಿ. ನಾನು ಆರ್ಕೆಸ್ಟ್ರಾ ಫೀಲ್ಡಲ್ಲಿ ಎಲ್ರಿಗೂ ಶೀಬಾ ಅಂದರೆ ಯಾರು ಅಂತ ಗೊತ್ತು, ಡಬ್ಬಿಂಗ್ ಫೀಲ್ಡಲ್ಲಿ ಎಲ್ರಿಗೂ ಶೀಬಾ ಅಂದರೆ ಗೊತ್ತು, ನಾಟಕದ ಫೀಲ್ಡ್ರಿಗೂ ಎಲ್ಲರಿಗೂ ನಾನು ಗೊತ್ತು. ಹೊರಗಿನ ಜನಗಳಿಗೆ ಗೊತ್ತಿರಲ್ಲ ಅಷ್ಟೇ ಅಲ್ವಾ ಸರ್. ಅದು ನಾನು ಹೊರಗಿನ ಜನಕ್ಕೆ ನಾನು ಇಷ್ಟು ಪಿಕ್ಚರ್ ಡಬ್ಬಿಂಗ್ ಮಾಡಿದ್ದೀನಿ ಅಂತ ಯಾರಿಗೂ ಗೊತ್ತಿರುತ್ತೆ? ಯಾರಿಗೂ ಗೊತ್ತಿಲ್ಲ. ನಾನೊಂದು ಸೀರಿಯಲ್, ಚಂದನದಲ್ಲಿ ಒಂದು ಸೀರಿಯಲ್ ಮಾಡಿದೆ. ಅದೊಂದು ಮಾಡಿ ಒಂದು 10 years ಆಯಿತು ಸರ್. ಆ ಸೀರಿಯಲು ತುಂಬ ಇದು ಫೇಮಸ್ ಆಗಿರೋ ಸೀರಿಯಲ್ಲೇ ಅದು. ಆ ಡೈರೆಕ್ಟ್ರು ನಮ್ಮ ಹಸ್ಬೆಂಡ್ ಫ್ರೆಂಡೇ, ನನಗೆ ಗೊತ್ತಿರಲಿಲ್ಲ. ನಮ್ಮ ಫಸ್ಟ್ ಹಸ್ಬೆಂಡ್ ಫ್ರೆಂಡೇ ಅವರು ನೀನು ಎಲ್ಲೋ ನೋಡಿದ್ದೀನಲ್ಲಮ್ಮ ನೀನನ್ನ ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ಉದಯ್ ಅಂತಿದ್ದೆ, ಅವ್ರ ಮಿಸ್ಸಸ್ ಸರ್ ಅಂತ ಹೇಳಿದೆ ನಾನು. ಓ ಸರಿ ಸರಿ, ಇದರಲ್ಲಿ ಒಂದು ಕ್ಯಾರೆಕ್ಟ್ರು ಮಾಡಿ ಅಂತ ಹೇಳಿದ್ರು ಆ ಸೀರಿಯಲಲ್ಲಿ. ಆಮೇಲೆ ಅವರು ಒಂಥರ ಬೇರೆ ಥರನೇ ಮಾತಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಏನಂದ್ರು, ಇದು ಮಾಡಿ ಆಮೇಲೆ ಇನ್ನೊಂದು ಸೀರಿಯಲ್ ಇದೆ, ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಕೊಡ್ತೀನಿ ನಿಮಗೆ, ನೀವು ಇಷ್ಟು ಚೆನ್ನಾಗಿ ಮಾಡ್ತೀರಲ್ಲ, ಒಳ್ಳೆ ಕ್ಯಾರೆಕ್ಟ್ರ್ ಕೊಡ್ತೀನಿ, ಆದರೆ ನನಗೊಂದಿನ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ್ರು. ಡೈರೆಕ್ಟಾಗೆ ಕೇಳಿದ್ರು ಸರ್ ಅವರು. ನಾನು ಆ ಥರ ಎಲ್ಲ ಇಲ್ಲ ಸರ್, ನನಗೆ ಆ ಥರ ಎಲ್ಲ ಇಂಟ್ರೆಸ್ಟ್ ಇಲ್ಲ ಸರ್ ಅಂದೆ. ಹಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡಿದ್ರು ಗೊತ್ತಾ ಸರ್, ಇದು ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ನೀವು ಹೇಳಿದ್ರೆ ನಂಬಲ್ಲ, 3 ಪೇಜ್ ಡೈಲಾಗು ಅಟ್ ಎ ಟೈಮ್ ಹೇಳಿಸಿದ್ರು ನನ್ನ ಕೈಲಿ. ಕಟ್ ಶಾರ್ಟೇ ಇಲ್ಲ ನನಗೆ, ನಿಜವೂ ಹೇಳ್ತಾ ಇದ್ದೀನಿ. ನಂಗೆ ಅಳುನೇ ಬಂದ್ಬಿಡ್ತು. ಸರ್ ಇಷ್ಟು ದೊಡ್ಡ ಡೈಲಾಗ್ ಒಬ್ಬಳೇ ಹೇಳಬೇಕಾ ಸರ್? ಹೇಳಬೇಕು ಮೇಡಮ್, ಹೇಳಬೇಕು. ಅದಕ್ಕೆ ಈ ಫೀಲ್ಡಿಗೆ ಬಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು, ಅವಾಗ ನಾವು ಕಟ್ ಶಾರ್ಟ್ಸ್ ಮಾಡ್ತೀವಿ. ನೀವು ನಿಮಗೆ ಅದೆಲ್ಲ ಇಷ್ಟ ಇಲ್ವಲ್ಲ, ಹೇಳಿ, ಫುಲ್ ಡೈಲಾಗ್ ಹೇಳಿ ಅಂತ ಹೇಳಿದ್ರು. ಅಷ್ಟು ನಾನು ಕೂತ್ಕೊಂಡು 20 minutes ಟೈಮ್ ಕೊಡ್ತಾರೆ ಸರ್. ಅಷ್ಟರೊಳಗೆ ಫುಲ್ ಡೈಲಾಗ್ ಹೇಳಿದ್ದೀನಿ ನಾನು ಬಹ್ಯಾಟ್ ಮಾಡಿಕೊಂಡು. ಅಂದರೆ ವರ್ಸ್ಟ್ ಇದ್ದಾರೆ ಜನ, ತುಂಬ ವರ್ಸ್ಟ್ ಇದ್ದಾರೆ ಸರ್. ಆಮೇಲೆ ಇನ್ನೂ ನನ್ನ ಸೀರಿಯಲ್ ಏನಕ್ಕೆ ಇಷ್ಟ ಇಲ್ಲ ಗೊತ್ತಾ ಸರ್, ಇನ್ನೊಂದು ಕಡೆ ಒಂದು ಸೀರಿಯಲ್ಗೆ ಹೋಗಿದ್ದೆ. ಆ ಸೀರಿಯಲ್ಲು ಹೆಸರು ಹೇಳೋದು ಬೇಡ ಬಿಡಿ. ಅಲ್ಲಿ ಹೋದಾಗಲೂ ಅಷ್ಟೇ, ಮ್ಯೂಸಿಕ್ ಟೀಚರ್ ನಾನು. ಅದರಲ್ಲಿ ನನ್ನ ಕ್ಯಾರೆಕ್ಟ್ರಿ ಮ್ಯೂಸಿಕ್ ಟೀಚರ್. ನಾನು ಹೇಳಿದೆ, ನಾನು ಸಿಂಗರೇ, ಆದರೆ ಸಂಗೀತ ಎಲ್ಲ ಕಲ್ತಿಲ್ಲ ಸರ್, ಪರವಾಗಿಲ್ವಾ, ನನಗೆ ಸ್ವರಗಳೆಲ್ಲ ಹೇಳು ಅಂದರೆ ನನಗೇನು ಹೇಳಕ್ಕೆ ಬರೋಲ್ಲ ಅಂತಂದೆ. ಇಲ್ಲ ಪರವಾಗಿಲ್ಲ, ಡೈಲಾಗ್ಸ್ ಇರುತ್ತೆ ಅಂದರು. ನೋಡಿದ್ರೆ ಪೇಜ್ಗಟ್ಟಲೆ ಡೈಲಾಗ್ಸ್ ಇತ್ತು. ಹೋಗಲಿ ಪರವಾಗಿಲ್ಲ, ಪೇಜ್ಗಟ್ಟಲೆ ಇದ್ರು, ನಾನು ಮಾಡ್ತೀನಿ, ಅದಕ್ಕೇನು ಬೇಜಾರಿಲ್ಲ. ಹೀರೋಯಿನ್ ಬಂದ್ಬಿಟ್ಟು ಅಲ್ಲಿ ಶಾಡೋ ಬೀಳುತ್ತೆ, ಹಿಂಗೆ ಹೋಗಿ ಅಂದರು. ಹೀರೋಯಿನ್ ಬಂದ್ಬಿಟ್ಟು ನನಗೆ ಹೇಳೋದು, ಡೈರೆಕ್ಟ್ರ್ ಅಲ್ಲ. ಆಮೇಲೆ ನಾನು ನೋಡೋಷ್ಟು ನೋಡಿದೆ. ಆಮೇಲೆ ಹಿಂಗೆ ಬಂದೆ, ಇಲ್ಲ ನೀವು ಲೈಟಿಂದ ಆಚೆ ಬಂದುಬಿಟ್ಟಿದ್ದೀರಾ, ಇನ್ನೊಂದ್ಸತಿ ಬನ್ನಿ. ಸುಮ್ಮನೆ ನಡೆಸ್ತಾ ಇದ್ದಾರೆ ಸರ್, ಎಷ್ಟು ಬೇಜಾರಾಯಿತು ಗೊತ್ತಾ. ಆಮೇಲೆ ನಾನು ಅಂದೆ, ನೀವು ಹೇಳಿದ ಲೈನಲ್ಲೇ ಬಂದಿದ್ದೀನಲ್ಲ, ಇನ್ನೆಲ್ಲಿಂದ ಬರಬೇಕು ಅಂತ ಕೇಳಿದೆ. ಇಲ್ಲ ಇನ್ನೊಂದು ಸ್ವಲ್ಪ ರೈಟಿಗೆ ಬನ್ನಿ ಅಂತಂದರು. ಆಮೇಲೆ ನಾನು ಆಮೇಲೆ ಕರೆದ್ಬಿಟ್ಟು ಕೇಳಿದೆ. ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿದ್ದು. ಸರ್ ಇಲ್ಲಿ ಡೈರೆಕ್ಟ್ರು ಯಾರು ಸರ್ ಅಂತ ಕೇಳಿದೆ. ನಾನು ಇಷ್ಟು ವರ್ಷ ಡ್ರಾಮಾದಲ್ಲಿ ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, 400 ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು ತೊಗೊಂಡಿರೋ ಆರ್ಟಿಸ್ಟು ಇವಳು ಬಂದುಬಿಟ್ಟು ಇವಳ ಹತ್ರ ನಾನು ಹೇಳಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಟ್ಟೆ ಸರ್. ಯಾರು ಡೈರೆಕ್ಟ್ರ್ ಇಲ್ಲಿ ಅಂತ ಕೇಳಿದೆ. ಆ ಡೈರೆಕ್ಟ್ರು, ಮಾಡಿ ಮೇಡಮ್ ಮಾಡಿ, ನಾನೇ ಹೇಳಿರೋದು ಅವ್ರಿಗೆ, ಅವ್ರವ್ರ ಅಡ್ಜಸ್ಟ್ಮೆಂಟು, ಅವಳು ಹೇಳ್ದಂಗೆ ನಾನು ಕೇಳಬೇಕು. ಹಿಂಗಿದೆ ನೋಡಿ ಸರ್ ಇದು. ಆಮೇಲೆ ಅವಳಿಗೇನೂ ಇಲ್ಲ ಡೈಲಾಗು. ಹೌದಾ, ಅಷ್ಟೇ ಅವಳ ಡೈಲಾಗು. ಮತ್ತು ನಾನು ಇಷ್ಟುದ್ದ ಡೈಲಾಗ್ ಹೇಳಬೇಕು. ಮತ್ತು ಅದು ಹಾಂ ಸರಿ ಆಯಿತು, ಇಷ್ಟೇ. ಅದು ಹೋಗಲಿ ಬಿಡಿ, ಪರವಾಗಿಲ್ಲ. ಆದರೆ ಅಷ್ಟು ಕೀಳಾಗಿ ಅವ್ರು ನನ್ನನ್ನು ಟ್ರೀಟ್ ಮಾಡಿದ್ರಲ್ಲ, ಅದೇ ನಾನು ಅವರ ಜೊತೆ ಚಲಾಗಿ ಆಡಿದಿದ್ರೆ ಅವಾಗ ಅವರು ನನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಅವಳ ಹತ್ರನೇ ನನ್ನ ಹತ್ರ ಎಲ್ಲ ಹೇಳಿಸಿದ್ರು. ನಂಗೆ ಬೇಜಾರಾಯಿತು. ನೆಕ್ಸ್ಟು ನಾನು ಬರಲ್ಲ, ಇನ್ನೂ 4 days ಇತ್ತು, ಇಲ್ಲ ಬರಲ್ಲ ಅಂತ ಹೇಳಿದೆ. ನಾನು ಬಿಟ್ಬಿಟ್ಟೆ. ನಾನು ಹತ್ರ ನೋಡಿ, ಇದೆಲ್ಲ ಸಿನಿಮಾದಲ್ಲಿ ಇದೆ ಅಂತ ಕೇಳಿದ್ವಿ, ಸೀರಿಯಲಲ್ಲೂ ಇದೆ? ಸೀರಿಯಲಲ್ಲಿ ಸರ್ ಜಾಸ್ತಿ ಇರೋದು ಲೆಕ್ಕ ನೋಡಿದ್ರೆ, ನಿಜವಲ್ಲೂ. ಆಮೇಲೆ ಇನ್ನೊಂದು
ಇನ್ನೊಂದು ಸೀರಿಯಲ್ಲು ಸರ್, ಯಾವುದೋ ಒಂದು ಡಾಕ್ಟರ್ ಕ್ಯಾರೆಕ್ಟ್ರು. ನಾನು ಆದರೆ ರಾಜೇಂದ್ರ ಸಿಂಗ್ ಅವ್ರದ್ದೆಲ್ಲ ಬಿಡಿ, ಇವ್ರು ಗೊತ್ತಲ್ಲ, ರವಿ ಕಿರಣ್ ಎಲ್ಲ ಗೊತ್ತಲ್ಲ, ಅವ್ರದ್ದೆಲ್ಲ ಸೀರಿಯಲ್ ನಾನು ಅವಾಗ ಮಾಡ್ತಿದ್ದೆ ಸರ್. ಅವರೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು, ಎಷ್ಟು ಮರ್ಯಾದೆ ಕೊಡ್ತಿದ್ರು. ಅವರಾಗಲಿ ರಾಜೇಂದ್ರ ಸಿಂಗ್ ಬದುಕು ಸೀರಿಯಲ್ಲು 4 ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದರಲ್ಲಿ ಚಿಕ್ಕು ಪಾಪು ಇತ್ತಲ್ಲ, ಅದು ನನ್ನ ಮಗಳೇ ಮಾಡಿರೋದು. ಸುಖಿ ಅಂತ ಒಂದು ಕ್ಯಾರೆಕ್ಟ್ರು. ವಿಶ್ವ ವಿಜೇತ್ ಗೊತ್ತಲ್ಲ, ಅವ್ರ ಮಗಳು. ಹಂಸ ವಿಜೇತ್, ಅವಳ ಹೀರೋಯಿನು ಅವ್ರ ಮಗಳಾಗಿ ನನ್ನ ಮಗಳು ಆಕ್ಟ್ ಮಾಡಿದ್ದು. ಅವಾಗೆಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಆಮೇಲೆ ರೀಸೆಂಟಾಗಿ ಈಗ ಒಂದು 5 years ಬ್ಯಾಕು ಒಂದು ಸೀರಿಯಲ್ಗೆ ಹೋಗಿದೆ. ಆಮೇಲೆ ಅದು ಎಷ್ಟು ದೂರ ಸರ್ ಇದ್ದೆ, ಅದು ಯಾವುದೋ ಕೊಂಪೆ ಒಳಗೆ ಎಲ್ಲೋ ಇತ್ತದು, ಹುಡ್ಕೊಂಡು ಹೋದೆ. ಅವ್ರೇನು ಪಿಕಪ್ ಡ್ರಾಪ್ ಏನು ಮಾಡಲ್ಲ, ನಮ್ಮಂಥವ್ರಿಗೆಲ್ಲ ಮಾಡಲ್ಲ ಅವ್ರು, ಪಿಕಪ್ ಡ್ರಾಪ್ ಮಾಡಲ್ಲ. ಇಲ್ಲ ಅದೆಲ್ಲ ಮಾಡಲ್ಲ, ಅವ್ರು ಬೇಕಾಗಿರೋರು ಮಾತ್ರ ಮಾಡ್ತಾರೆ ಅಷ್ಟೇ. ಅದಕ್ಕೆ ಸೀರಿಯಲ್ ಫೀಲ್ಡೇ ಬಿಟ್ಬಿಟ್ಟೆ ನಾನು. ಬಟ್ ಸೀರಿಯಲ್ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್, ಒಂಥರ ಅಯ್ಯೋ ಅದೆಲ್ಲ ಫೀಲ್ ಇರುತ್ತೆ. ಖಂಡಿತ ನಾನು ನಂಬಲ್ಲ, ನನಗೆ ಅನುಭವ ಆಗಿರೋದ್ ಪ್ರಕಾರ ಅವಾಗಿತ್ತು ಸರ್, ಇವಾಗಂತೂ ಇಲ್ಲ. ಆಮೇಲೆ ಈ ಸೀರಿಯಲ್ಗೆ ಹೋದ್ನಲ್ಲ ನಾನು, ರಾತ್ರಿ 12:30 ಸರ್. ನಂದು ಶಾರ್ಟ್ ತೆಗ್ದಿರೋದು ಯಾವಾಗ ಗೊತ್ತಾ, ಬೆಳಿಗ್ಗೆ 9 ಗಂಟೆಗೆ ಅಲ್ಲಿದ್ದೀನಿ ನಾನು ತೆಗ್ದಿರೋದು ರಾತ್ರಿ 8:30ಗೆ. 9 ಗಂಟೆ ಆಗಿತ್ತು. ಅವಾಗ ಏನು ಒಂದೇ ಒಂದು ಸೀನ್ ಮಾಡಿದ್ದಷ್ಟೇ. ಅಲ್ಲಿಂದ ಮತ್ತೆ ಬರೋಕ್ಕೆ ಏನು ಬಸ್ ಇಲ್ಲ, ಆಟೋ ಇಲ್ಲ, ಏನೂ ವ್ಯವಸ್ಥೆ ಇಲ್ಲ. ಇವಾಗ ಇದೆಲ್ಲ ಆಟೋಗಳೆಲ್ಲ ಇವಾಗ, ಈ ರ್ಯಾಪಿಡೋ ಎಲ್ಲ ಇವಾಗ ಬಂದಿರೋದು. ಈ 6-7 years ಬ್ಯಾಕ್ ಇದೆಲ್ಲ ಏನು ಇರಲಿಲ್ವಲ್ಲ. ಅಲ್ಲಿಂದ ಡೈರೆಕ್ಟ್ರು ಹೀರೋಯಿನು ಇಬ್ಬರು ಒಂದು ಕಾರಲ್ಲಿ ನನ್ನನ್ನು ಕರ್ಕೊಂಬಂದು ಎಲ್ಲೋ ಕೊಟ್ಟಿಗೆಪಾಳ್ಯ ಹತ್ರ ಬಿಟ್ಟಿದ್ದಾರೆ. ಕೊಟ್ಟಿಗೆಪಾಳ್ಯ ಹತ್ರ 12:30 ರಾತ್ರಿ ಸರ್, ಅಲ್ಲಿ ಬಿಟ್ಟಿದ್ದಾರೆ ನನ್ನನ್ನು. ನಾನು ಹೇಗೆ ಹೋಗೋದು ಸರ್ ಇಲ್ಲಿಂದ, ನನಗೇನೂ ಗೊತ್ತಿಲ್ಲ, ಎಲ್ಲೋ ಹೆಂಗೆ ಹೋಗಬೇಕು ಅಂತ ಕೇಳಿದೆ. ಅವಾಗ ಈ ಥರ ಎಲ್ಲ ಆಟೋ ಎಲ್ಲ ಏನೂ ಇರಲಿಲ್ಲ, ನಮ್ಮ ಮನೇಲಿ ಗಾಡಿನೂ ಇರಲಿಲ್ಲ. ನನ್ನ ಮಗಳು ನೀನು ಚಿಕ್ಕವಳಿದ್ಲು ಅವಾಗ, ಗಾಡಿ ಓಡಿಸೋ ಅಷ್ಟು ಸ್ಟೇಜಿಗೆ ಬಂದಿರಲಿಲ್ಲ ಅವಳು. ಹಂಗೆಲ್ಲ ಹೇಳಿದಾಗ ಅವಳು ಹೀರೋಯಿನು, ಹೋಗ್ಬೇಕು ಮೇಡಮ್, ನಾವು ಬರೋದಷ್ಟೇ, ನಾವು ಕರ್ಕೊಂಡು ನಿಮ್ಮನ್ನೆಲ್ಲ ಬಿಡೋಕ್ಕಾಗಲ್ಲ, ನಿಮ್ಮ ಪಾಡಿಗೆ ನೀವು ಹೋಗಬೇಕು, ಅವಳು ಹೀರೋಯಿನ್ ಹೇಳಿದ್ದು. ಅವತ್ತು ಬಿಟ್ಟೆ ಸರ್ ನಾನು, ಸೀರಿಯಲ್ ಸವಾಸನೇ ಬೇಡ ಅಂತ. ಸೀರಿಯಲ್ಲು ಯಾರು ಪರಿಚಯ ಇರ್ತಾರೋ, ಇವಾಗ ಸಿನಿಮಾ ಯಾಕೆ ಮಾಡ್ತೀನಿ ಗೊತ್ತಾ ಸರ್, ನನ್ನನ್ನು ಎಲ್ಲ ಡಬ್ಬಿಂಗಲ್ಲಿ ನೋಡಿರ್ತಾರೆ ನನ್ನನ್ನು. ನಮಗೊಂದು ರೆಸ್ಪೆಕ್ಟ್ ಇರುತ್ತೆ ಡಬ್ಬಿಂಗಲ್ಲಿ, ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ, ಆ ಡೈರೆಕ್ಟರ್ಸ್ ಕರೆದ್ರೆ, ಅವ್ರ ಸಿನಿಮಾ ನಾನು ಡಬ್ಬಿಂಗ್ ಮಾಡಿದರೆ ಆ ಡೈರೆಕ್ಟರ್ ನನ್ನನ್ನು ಕರೆದ್ರೆ ಮಾತ್ರ ನಾನು ಸಿನಿಮಾಗೆ ಹೋಗೋದು. ಇಲ್ಲಾಂದರೆ ನಂಗೆ ಬೇಡವೇ ಬೇಡ ಸರ್. ನಾನು ಆರಾಮಾಗಿ ಡಬ್ಬಿಂಗ್ ಮಾಡಿಕೊಂಡು, ನಾಟಕ ಮಾಡಿಕೊಂಡು, ಆರ್ಕೆಸ್ಟ್ರಾದಲ್ಲಿ ಹಾಡ್ಕೊಂಡಿರ್ತೀನಿ. ಇದರಲ್ಲೇ ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ಈ ಥರ ಹೋಗಿ ಅವಮಾನ ಆಗೋದಕ್ಕಿಂತ ಆರಾಮಾಗಿ ಮನೇಲಿ ಇರ್ತೀನಿ ಬೇಕಾದರೆ. ಈ ಥರ ಎಲ್ಲ ಆಗಿದೆ ಸರ್. ಎಷ್ಟೊಂದು ಮಾಡ್ಬೋದಾಯಿತು ಸರ್. ಎಷ್ಟು ಜನ ಪ್ರೊಡಕ್ಷನ್ ಮ್ಯಾನೇಜರ್ಸ್ ನನಗೆ ರೀಸೆಂಟಾಗೂ ಕೇಳಿದ್ದಾರೆ ಗೊತ್ತಾ, ನನಗೆ ಸ್ಟೇಜ್ ಆಗಿದೆ ಅಂತ ಸಹ ಯಾರು ಏನೂ ನೋಡಲ್ಲ. ಅವರು ಆ ಥರ ಎಲ್ಲ ಅದೆಲ್ಲ ಏನು, ಇವಾಗಲೂ ನೀವು ಚೆನ್ನಾಗಿದ್ದೀರಾ, ಏನಾಗಿದೆ ನಿಮಗೆ, ಈಗಲೂ ನೀವು ಮನ್ಸು ಮಾಡಿದ್ರೆ ಎಷ್ಟೊಂದು ಪಿಕ್ಚರ್ ಮಾಡ್ಬೋದು ಅಂತ ಡೈರೆಕ್ಟಾಗೇ ಹೇಳಿದ್ದಾರೆ ಸರ್ ನನಗೆ. ಇದ್ದಾರೆ ಸರ್, ಆ ಥರ ತುಂಬ ಜನ ಇದ್ದಾರೆ ಸರ್. ಇವಾಗ ಡೈರೆಕ್ಟ್ ಕಮಿಟ್ಮೆಂಟ್ ಅಂತಾನೆ ಹೇಳ್ತಾರೆ. ರೀಸೆಂಟಾಗಿ ನನಗೊಂದು ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ಫೋನ್ ಮಾಡಿದ್ರು, ಮೇಡಮ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮೇಡಮ್, ಆದರೆ ಏನು ಮಾಡೋದು, ನಿಮ್ಮನ್ನು ಆ ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂತ ಇಷ್ಟ, ಆದರೆ ಕಮಿಟ್ಮೆಂಟ್ ಪಿಕ್ಚರ್ ಮೇಡಮ್ ಅದು, ಹಂಗೆ ಹೇಳ್ಬಿಟ್ರು ಅವರು. ನಾನು ಅದೆಲ್ಲ ಬೇಡ ಬಿಡಪ್ಪ, ಪರವಾಗಿಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೇಳಿ ಫೋನ್ ಇಟ್ಬಿಟ್ಟೆ. ನಾನು ಅಯ್ಯೋ ಇದು ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಸರ್. ಇದು ಲೇಡೀಸು ಎಷ್ಟು, ನನಗೆ ಒಬ್ರು ಡೈರೆಕ್ಟ್ರು, ಅವ್ರು ಕೇರಳದಿಂದ ಬಂದಿರೋ ಡೈರೆಕ್ಟ್ರು, ಅವ್ರದ್ದು ಫುಲ್ ಮೂವಿಲಿ ಒಂದು 7-8 ಕ್ಯಾರೆಕ್ಟರ್ಸ್ ನಾನೇ ವಾಯ್ಸ್ ಕೊಟ್ಟಿದ್ದು. ಅವ್ರು ನನಗೆ ತೋರಿಸಿದ್ರು, ಅವ್ರು ಮೆಸೇಜ್ ಮಾಡಿರೋದು, ಲೇಡೀಸು ಮೆಸೇಜ್ ಮಾಡಿರೋದು, ವಿ ಆರ್ ರೆಡಿ ಫಾರ್ ಎವ್ರಿಥಿಂಗ್, ವಿ ವಾಂಟ್ ಕ್ಯಾರೆಕ್ಟರ್ ಅಂತ ಮೆಸೇಜ್ ಮಾಡಿರೋದು ನನಗೆ ತೋರಿಸಿದ್ದಾರೆ ಅವರು. ಅದಕ್ಕಿಂತ ಇನ್ನೇನು ಬೇಕು ಸರ್. ಲೇಡೀಸೇ ಈ ಥರ ಆಯಿತು ನಮಗೆ, ನಾವು ರೆಡಿ, ನಮ್ಮ ಕ್ಯಾರೆಕ್ಟರ್ ಕೊಡಿ ಅಂತ ಕೇಳಿದಾಗ ಅವರು ಒಳ್ಳೆಯವ್ರನ್ನೂ ಅದೇ ಥರನೇ ಟ್ರೀಟ್ ಮಾಡ್ತಾರೆ ಸರ್. ಅವ್ರು ಹಂಗೆ ಅಂದ್ಕೊಳ್ಳೋದು. ನನಗಿವಾಗ 2 ಅನುಭವ ಆಯ್ತಲ್ಲ ಸರ್. ಡೈರೆಕ್ಟಾಗಿ ಒಬ್ಬರು ಈ ಥರ ಹೇಳಿದ್ರು. ಆಮೇಲೆ ಇನ್ನೊಂದು ಕಡೆ ನಾನು 12:30 ರಾತ್ರಿಲಿ ಅದೇ ಸರ್ ಅವರು ಸರ್. ಆಮೇಲೆ ನಮ್ಮ ಹಸ್ಬೆಂಡ್ ಊರಿಗೆ ಹೋಗಿದ್ರು ಸರ್. ಆಮೇಲೆ ಹಿಂಗೆ ಮೂರ್ತಿ ಊರಿಗೆ ಹೋಗಿದ್ರು. ನಾನು ಹೆಂಗೆ ಬರಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ನನ್ನ ಮಗಳು ಇನ್ನೂ ಚಿಕ್ಕವಳು, ಅವಳು ಗಾಡಿ ಓಡ್ಸೋಕ್ಕೆ ಬರಲ್ಲ, ತುಂಬ ಕಷ್ಟಪಟ್ಟು. ಆಮೇಲೆ ಯಾವುದೋ ಇದು ಆಟೋನೇ ಯಾವುದೋ ಬರ್ತಾ ಇತ್ತು ಸರ್, ಒಂದು ಮಿನಿ ಬಸ್ ಬಂತು. ಆ ಟೈಮಲ್ಲಿ ಮಿನಿ ಬಸ್ ಬಂದು ಗೊರಗುಂಟೆಪಾಳ್ಯದಲ್ಲಿ ಇಳ್ಕೊಂಡೆ. ಅಲ್ಲಿ 12:30 ರಾತ್ರಿಲಿ ಯಾರು ಇರ್ತಾರೆ ಸರ್? 12:30 ರಾತ್ರಿಲಿ ಯಾರೂ ಇರಲಿಲ್ಲ, ಬರೀ ಲಾರಿಗಳು ಓಡಾಡ್ತಾ ಇತ್ತು. ಅಲ್ಲಿ ಗೊರಗುಂಟೆಪಾಳ್ಯ ಗೊತ್ತಲ್ಲ ಸರ್, ಅಲ್ಲಿ ಬರೀ ಲಾರೀಸ್ ಹೋಗ್ತಿತ್ತು. ಆಮೇಲೆ ಅಲ್ಲೆಷ್ಟೋ ತನಕ ನಿಂತಿದೆ. ಆಮೇಲೆ ಒಬ್ರು ಯಾರು ಬಂದು, ಯಾವ ಕಡೆ ಹೋಗ್ಬೇಕು ಮೇಡಮ್ ಅಂತ ಕೇಳಿದ್ರು. ಆಟೋದವರೇ ಅವರು ಯಾವ ಕಡೆ ಹೋಗ್ಬೇಕು ಅಂದರು. ಅವರು ಯಶವಂತಪುರ ಕಡೆ ಹೋಗ್ತಿದ್ರು. ನಾನು ಹೇಳಿದೆ ಸರ್, ಇಷ್ಟೊತ್ತಲ್ಲಿ ಯಾವುದೂ ಗಾಡಿ ಇಲ್ಲ, ನಾನು MS ರೋಡ್ವರೆಗೂ ಬಿಟ್ಬಿಡಿ ಸರ್, ಅಲ್ಲಿಂದ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಪಾಪ ಅವ್ರು MS ರೋಡ್ವರೆಗೂ ಬಿಟ್ಟರು, ಅಲ್ಲಿಂದ ನಡ್ಕೊಂಡು ಬಂದೆ.
ಆ ಥರ ಎಲ್ಲ ಆಗಿದೆ ಸರ್. ಅದಕ್ಕೆ ನನಗೆ ಸೀರಿಯಲ್ ಅಂದರೆ ಇಷ್ಟ ಇಲ್ಲ. ಆದರೆ ಮೊದಲೆಲ್ಲ ನಿಜವಲ್ಲೂ ರಾಜೇಂದ್ರ ಸಿಂಗ್ ಗೊತ್ತಲ್ಲ ಸರ್, ಬದುಕು ಪಿಕ್ಚರ್. ಅವರೆಲ್ಲ ಹೌದು. ನನ್ನ ಮಗಳು ಚಿಕ್ಕ ಪಾಪು ಸರ್, ಅವಾಗ 4 ವರ್ಷ ಮಾಡಿದ್ರು ಆ ಸೀರಿಯಲ್. ಅದರಲ್ಲಿ ನಾನು 4 ಕ್ಯಾರೆಕ್ಟರ್ ಮಾಡಿದ್ದೀನಿ. ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟ್ರು, ಒಂದು ಡ್ರಾಮಾ ಆರ್ಟಿಸ್ಟ್ ಕ್ಯಾರೆಕ್ಟ್ರು, ಡಾಕ್ಟರ್ ಕ್ಯಾರೆಕ್ಟ್ರು ಪರ್ಮನೆಂಟ್ ಆಗಿ ಮಾಡಿದ್ದೆ ನಾನು. ಆಮೇಲೆ ಇನ್ನೊಂದು ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಒಟ್ಟಿನಲ್ಲಿ 4 ಕ್ಯಾರೆಕ್ಟರ್ ಮಾಡಿದ್ದೀನಿ. ಆದರೆ ಅವರೆಲ್ಲ ಪಿಕಪ್ ಡ್ರಾಪ್ ಸರ್. ಅವರು ರವಿ ಕಿರಣ್ ಅವ್ರದ್ದು ಪ್ರಾಜೆಕ್ಟ್ ಆಗಲಿ, ರಾಜವರ್ಧನ್ ಅವ್ರದ್ದು ಮಾಡಿದೆ ಫಸ್ಟ್. ಅವರು ಉದಯ್ ಫ್ರೆಂಡ್ಸ್ ಅವರೆಲ್ಲ ನಮ್ಮ ಫಸ್ಟ್ ಹಸ್ಬೆಂಡ್ ಫ್ರೆಂಡ್ಸ್ ಅವರೆಲ್ಲ. ಅವಾಗ ಆಸೆಗಳು ಅಂತ ಒಂದು, ಅದೇ ನನ್ನ ಫಸ್ಟ್ ಸೀರಿಯಲು. ಮಹಾದೇವ್ ಅಂತ ಗೊತ್ತಾ ನಿಮಗೆ? ಅದೇ ವಿಶ್ವಪ್ರಸಾದ್, ಈ ಮಹಾದೇವ, ರಾಜವರ್ಧನ್ ಇವರೆಲ್ಲ ಒಂದು ಗ್ಯಾಂಗು. ಅವಾಗ ನಾನು ಫಸ್ಟ್ ಮಹಾದೇವ್, ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದೆ ಒಂದು ORS ಅಡ್ವರ್ಟೈಸ್ಮೆಂಟ್. ನಾನೇ ಫಸ್ಟ್ ಮಾಡಿದ್ದು. ಅದರಲ್ಲಿ ನಾನು ಡಾಕ್ಟರ್ ಮಾಡಿದ್ದು. ಡಾಕ್ಟರ್ ಕ್ಯಾರೆಕ್ಟರ್. ಹೌದಾ? ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಮಹಾದೇವ್ ಅವರು. ಈಗ ಅವ್ರು ಎಲ್ಲಿದ್ದಾರೋ ಏನೂ ಗೊತ್ತಿಲ್ಲ ಸರ್. ಯಾರು ರಾಜವರ್ಧನ್ ಇದಾರಂತೆ, ಏನೋ ಹುಷಾರಿರ್ಲಿಲ್ಲ ಅವ್ರಿಗೆ ಅಂತ ಹೇಳಿದ್ರು. ಇವಾಗ ಹೇಗಿದಾರೋ ಏನೋ ಗೊತ್ತಿಲ್ಲ ನಂಗೆ. ರಾಜವರ್ಧನ್ ಸರ್, ನಾವು ನಿಮ್ಮ ಅಭಿಮಾನಿಗಳು. ರಾಜವರ್ಧನ್ ಸರ್ ನಿಮ್ಗೆ ಅವರೆಲ್ಲ ಗೊತ್ತಾ? ನಾವು ಅವ್ರ ಧಾರಾವಾಹಿ ಎಷ್ಟು ನೋಡ್ತಾ ಗೊತ್ತಾ? ಒಂದು ಸಖತ್ತಾಗಿತ್ತು. ಒಂದು ಆಕ್ಷನ್ ಸೀರಿಯಲ್ ಎಲ್ಲ ಮಾಡ್ಬಿಟ್ಟಿದ್ರು ಅವ್ರು. ಅವಾಗ ಲಾಸ್ಟ್ ಸತ್ತೋಗ್ಬಿಡ್ತಾರೆ ಅವರು. ಆ ಥರದ್ದು ಹೆಸರುಗಳು ನೆನಪಿಲ್ಲ. ಬಟ್ ಒಂದು ಅವಾಗ ಬರೀ ದೂರದರ್ಶನ ಅಲ್ಲ, ದಾರಿ ಇಲ್ಲ, ಬರೀ ಬ್ಲಾಕ್ ಅಂಡ್ ವೈಟ್ ಅವೇ ನೋಡೋದು ನಾವು. ನಾನು ಅವಾಗ ತುಂಬಾ ಮಾಡಿದ್ದೆ ದೂರದರ್ಶನಲ್ಲಿ, ತುಂಬಾ ಇದು ಸೀರಿಯಲ್ಗಳು 13 ಎಪಿಸೋಡ್ಸ್ ಅವಾಗ. ಅವಾಗ ತುಂಬಾ ಮಾಡ್ತಿದ್ದೆ. ಸರಿಗಮ ವಿಜಿ ಜೋಡಿ ಎಲ್ಲ ಮಾಡಿದ್ದೆ. ಇದು ಇವರು ದೂರದರ್ಶನಲ್ಲಿ ಗುಣಶೀಲನ್ ಗೊತ್ತಲ್ಲ, ಅವ್ರ ಪ್ರಾಜೆಕ್ಟ್. ಅವ್ರ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದೆ ನಾನು ಅವಾಗ. ಅವಾಗೆಲ್ಲ ಉದಯ್ ಅವರೆಲ್ಲರೂ ಪರಿಚಯ ಅಲ್ವಾ, ಹಂಗಾಗಿ ನನಗೆ ಸಿಕ್ತು ಅಷ್ಟೇ. ಅವ್ರು ಹೋದ್ಮೇಲೆ ನನಗೆ ಯಾರು ಯಾವುದು ಕ್ಯಾರೆಕ್ಟರೇ ಕೊಟ್ಟಿಲ್ಲ. ಅಂದ್ರೆ ನಾನು ತುಂಬಾ ದಿನ ಇರ್ಲಿಲ್ಲ. ನಾನು ಮದ್ವೆ ಮಾಡ್ಕೊಂಡ್ಬಿಟ್ಟೆ ಸರ್. ನಾನು ಮೂರ್ತಿ ಸಿಕ್ಕಿದ್ರು ಅವ್ರನ್ನ ಮದುವೆ ಮಾಡ್ಕೊಂಡ್ಬಿಟ್ಟೆ ಸರ್. ಅಂದ್ರೆ ಏನಂದ್ರೆ ನಾನು ಎಲೆ ಮೇರೆ ಕಾಯಿಯಾಗಿ ಉಳ್ಕೊಂಡ್ಬಿಟ್ನಲ್ಲ ಅಂತ, ಅದು ಒಂದೇ ನನಗೆ ಕೊರ್ಗು. ಆಮೇಲೆ ನನಗೆ ಇಷ್ಟು ಸಾವಿರ ನಾಟಕ ಮಾಡಿ ಇಷ್ಟು ವರ್ಷದಿಂದ ಫೀಲ್ಡಲ್ಲಿದ್ದು ನಂಗೊಂದು ನಾಟಕ ಅಕಾಡೆಮಿ ಪ್ರಶಸ್ತಿ ಇಲ್ಲ, ಒಂದು ಕೆಂಪೇಗೌಡ ಪ್ರಶಸ್ತಿ ಇಲ್ಲ, ಏನು ಕೊಟ್ಟಿಲ್ಲ ಸರ್ ನನಗೆ. ಕೊಡಲ್ಲ. ಅಲ್ಲಿ ಬೇಕಾದಷ್ಟು ಪೊಲಿಟಿಕ್ಸ್ ಇದೆ ಸರ್. ಯಾರ್ಯಾರು ಸರ್ 1-2 ನಾಟಕ ಮಾಡಿರೋರಿಗೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ಸರ್. ನಂಗೆ ಅವಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅದು ಅಲ್ಲಿಷ್ಟು ನೋಡಿದಾಗ ನಾನು ಎಷ್ಟು ಸತಿ ಪ್ರತಿ ವರ್ಷನೂ ಹತ್ತಿದ್ದೀನಿ ನಾನು. ಅಷ್ಟು ಬೇಜಾರಾಗ್ಬಿಡುತ್ತೆ. ನಾನು ಇಷ್ಟು ವರ್ಷ ಇಷ್ಟು ಸಾವಿರ ನಾಟಕಗಳು, ಅದು ಕನ್ನಡನೇ ಹೈಯೆಸ್ಟು. ತಮಿಳು, ತೆಲುಗು, ಮಲಯಾಳಮು ಮಾಡ್ತಿದ್ದೆ ನಾನು. ಜಾಸ್ತಿ ಮಾಡಿರೋದು ಕನ್ನಡನೇ, 90% ಕನ್ನಡನೇ ಮಾಡಿರೋದು. ಗಿರೀಶ್ ಕಾರ್ನಾಡು ಬರ್ದಿರೋ ಆಲ್ಮೋಸ್ಟ್ ಎಲ್ಲ ನಾಟಕಗಳು ಮಾಡಿದ್ದೀನಿ ಸರ್. ನಾಗಮಂಡಲ 8 ಸಲ ಸ್ಟೇಟ್ ಬೆಸ್ಟ್ ಆಕ್ಟ್ರೆಸ್ ಬಂದಿದೆ. ಯಾವ ಪಾತ್ರ ಮಾಡ್ತೀರಿ? ರಾಣಿನೇ. ಹೌದು, ನಾನು ಇವತ್ತರೆಗೂ ಹೀರೋಯಿನ್ ಸರ್. ನಾನು 48 ಇಯರ್ಸಿಂದ 45 ಇಯರ್ಸಿಂದ ಇವತ್ತರೆಗೂ ಹೀರೋಯಿನ್. ಇವಾಗ 28ಕ್ಕೆ HM ನಾಯಕ ಇದೆ, ಅದರಲ್ಲೂ ಹೀರೋಯಿನ್. 28 ನೈನಾದಲ್ಲಿದೆ ಸರ್. ಯಾರಿಗೂ ತಲೆ ಬಗ್ಸೋ ಅಂತ ಅವಶ್ಯಕತೆ ಇಲ್ಲ. ಕೊಟ್ಟಿರೋ ಪತ್ರ ಕರೆಕ್ಟಾಗಿ ಮಾಡಿದ್ರೆ ಅಷ್ಟೇ ಸಾಕಲ್ವಾ ಸರ್? ನನಗೆ ನ್ಯಾಯ, ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಷ್ಟೇ. ಡ್ರಾಮಾ ಫೀಲ್ಡಲ್ಲೆಲ್ಲ ಆ ಥರ ಯಾರು ನಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ಇಲ್ಲ ಸರ್, ನೋಡೂ ಇಲ್ಲ. ಯಾಕೆಂದ್ರೆ ಇಷ್ಟು ವರ್ಷದಿಂದ ನಾನೊಂದು ಹೆಸರು ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ವರ್ಷಗಳಿಂದ ಎಲ್ಲ ಫ್ಯಾಕ್ಟ್ರಿಲೂ ಮಾಡಿದ್ದೀನಲ್ಲ ಸರ್ ನಾನು. ಹಂಗಾಗಿ ಶೀಬಾ ಅಂದ್ರೆ ಎಲ್ಲರಿಗೂ ಗೊತ್ತು. ನಿಮ್ಮ ಹಣ ಐಶ್ವರ್ಯ ಏನು ಬೇಡ ಬುದ್ಧಿ, ನನ್ ಕೊರಳಿಗೊಂದು ತಾಳಿ ಕಟ್ಬಿಡಿ. ಅದರಲ್ಲಿ ನಮ್ಮ ಮನೇಲಿ ಶೂಟಿಂಗ್ ಆಗಿದ್ದು. ಈ ಮನೇಲಿ ಯಾವ ಸೀನ್ ಮೇಡಮ್? ಆಟೋ ರಾಮಣ್ಣ ಅವರು ಫಿಲ್ಮ್ ಶೂಟ್ ಆಗಿದೆ ಇಲ್ಲಿ. ನನ್ನ ಸೀನ್. ಹೌದಾ? ನಮ್ಮ ರೋಡಲ್ಲೇ ಎಲ್ಲ ಶೂಟಿಂಗ್ ಮಾಡಿದ್ದು. ಓಕೆ ಓಕೆ. ಅದಕ್ಕೆ ಪಾಪ ಅವ್ರು ತುಂಬಾ ಕೇಳ್ಕೊಂಡ್ರು ಮೇಡಮ್. ಅದು ಅಮ್ಮ, ನಾವಿಬ್ರು ಅಮ್ಮ ಮಗಳೇ ಅದರಲ್ಲಿ. ಓಕೆ. ಇದೇ ಮನೆ ಇದೇ ರೋಡೆ. ನೋಡಿ ನಮ್ಮ ಆಟೋ ರಾಮಣ್ಣ ಎಷ್ಟು ಸಿಂಪಲ್ ಆಗಿ ಪಿಕ್ಚರ್ ಮಾಡ್ತಾರೆ. ಪ್ರತೀಕ್ಷಾ ಆಕ್ಟ್ ಮಾಡಿದ್ಲು ಅದರಲ್ಲಿ. ಪುಟ್ಟಿಗೆ ಒಳ್ಳೇದಾಗ್ಲಿ. ಏನ್ ಮಾಡ್ತಿದ್ದೆ ಪುಟ್ಟಿ? ಡಬ್ಬಿಂಗ್. ಒಳ್ಳೆ ಕನ್ನಡ ಇದೆ ನಿಮಗೂ ಕೂಡ. ಎಲ್ಲಿ ಕಲಿತೆ ಕನ್ನಡ? ಮಮ್ಮಿ ಕಲ್ಸಿರೋದು. ಓದಿದ್ದೆ ಕೇಳಿಲ್ಲ? ಇಲ್ಲೇ ಬೆಂಗಳೂರಲ್ಲೇ ಕ್ಲೂನಿ ಕಾನ್ವೆಂಟ್ ಮತ್ತೆ ಸೆಂಟ್ ಕ್ಲಾರೆಟ್ ಮತ್ತೆ ಮೌಂಟ್ ಕಾರ್ಮೆಲ್ ಕಾಲೇಜ್. ಮೌಂಟ್ ಕಾರ್ಮೆಲ್ ಅಲ್ಲ, ಯಾಕಂದ್ರೆ ಮೌಂಟ್ ಕಾರ್ಮೆಲ್ ಕಾಲೇಜು ಅಂದ್ರೆ ಒಂಥರ ಕ್ರೇಜ್ ಅದಕ್ಕೆ. ಸೊ ಈಗ ಫುಲ್ ಟೈಮ್ ಆರ್ಟಿಸ್ಟ್? ಡಬ್ಬಿಂಗ್ ಆರ್ಟಿಸ್ಟ್, ಥಿಯೇಟರ್ ಆರ್ಟಿಸ್ಟ್, ಮತ್ತೆ ನಾನು ಕ್ಲಾಸಿಕಲ್ ಡ್ಯಾನ್ಸರ್. ಅಲ್ಲಿ ಪ್ರೋಗ್ರಾಮ್ಸ್ ಮಾಡಿ. ಸೊ ಕಲೆ ಜೀವನ ಇದೆಯಾ ಡಬ್ಬಿಂಗ್ ಫುಲ್ ಟೈಮ್? ನಮಗೆ ಪ್ಯಾಷನ್ನು ಪ್ರೊಫೆಷನ್ ಎಲ್ಲ ಒಂದೇ ಆಗಿರೋದ್ರಿಂದ ನನಗೆ ಖುಷಿಯಾಗಿ ಮಾಡ್ತಾ ಇದ್ದೀವಿ.
ಮತ್ ಜೀವನನೂ ಅದ್ರಲ್ಲೇ ನಡೀತಾ ಇರೋದು. ನಮ್ಗಿದೇ ಜೀವನ ಅಷ್ಟೇ, ಆಕ್ಟಿಂಗ್, ಸಿಂಗಿಂಗ್, ಡಬ್ಬಿಂಗ್, ಇದೇ ನಮ್ ಜೀವನ. ಜೀವನ ಆಗಲ್ಲ, ಬದುಕು ನಡೆಯಲ್ಲ, ಊಟ ತಿಂಡಿ ಆಗಲ್ಲ ಅಂತಾರೆ. ಆದ್ರೆ ನನ್ಗೆ 3 ಫೀಲ್ಡ್ ಇದೆಯಲ್ಲ ಸರ್. ನಾನು ಡ್ರಾಮಾ, ಆರ್ಕೆಸ್ಟ್ರಾದಲ್ಲಿ ಜೀವನ ಮಾಡ್ಕೊಂಡು ಬಂದಿದ್ದು ಇಷ್ಟು ವರ್ಷದಿಂದ. ಯಾವಾಗ ಕೊರೋನಾ ಬಂತು ಅವಾಗ ಇದು ಆರ್ಕೆಸ್ಟ್ರಾ ಸ್ವಲ್ಪ ಕಮ್ಮಿ ಆಗೋಯ್ತು. ಆಮೇಲೆ ಈ ಫ್ಯಾಕ್ಟ್ರಿಗಳಲ್ಲಿ ಡ್ರಾಮಾ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ರು. ಪ್ರೊಡಕ್ಷನ್ ಇದು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು HMT ಫುಲ್ ಸ್ಟಾಪ್ ಆಯ್ತು. BLL ಅಷ್ಟೇ ನಡೀತಾ ಇರೋದು, ಇನ್ಯಾವ ಫ್ಯಾಕ್ಟ್ರಿಲೂ ಡ್ರಾಮಾಸ್ ಇಲ್ಲ. ಅಷ್ಟೊತ್ತಿಗೆ ನನಗೆ ದೇವ್ರ ದಯೆಯಿಂದ ಡಬ್ಬಿಂಗ್ ಬಂತು. ಡಬ್ಬಿಂಗ್ ಬಂದಿರೋದ್ರಿಂದ ಇವಾಗ ಇದ್ರಲ್ಲೇ ಜೀವನ ನಡ್ಕೊಂಡು. ಹೌದೌದು, ನಾನು ಅವರು ಅಮ್ಮ ಮಗಳ ತರ ಎಲ್ಲ ನಾಟಕದಲ್ಲೂ ನಾನು ಅವ್ರ ಅಮ್ಮ ಮಗಳು, ಇಲ್ಲ ಅತ್ತೆ ಸೊಸೆ. ಸ್ನೇಹಿತರೆ, ಕಮಲಿದಲ್ಲಿ ನಾವು ಗೊತ್ತಿರಬೇಕು, ಕಲಾಮದಿಂದ ನಾವು ಮೇಡಮ್ ಅವ್ರು ಇಂಟರ್ವ್ಯೂ ಮಾಡಿದ್ವಿ. ಅವರು BL ಎಂಪ್ಲಾಯಿ. ಅವರು ನಮ್ಮ ಕಾಶಿನಾಥ್ ಅನುಭವ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಪಾತ್ರ. ಅವರು ಕಾಶಿನಾಥ್ ಸಿನಿಮಾದಲ್ಲಿ ಪರ್ಮನೆಂಟ್ ಆಗಿರ್ತಾರೆ. ಒಳ್ಳೆ ಪೋಷಕ ಕಲಾವಿದ ಅವರು. ಸೊ ನಿಮ್ಗೆ ಮತ್ತೆ ಇವರಿದ್ದಲ್ಲ ನಮ್ಮ ಲಕ್ಷ್ಮಣ್ ಸರ್. ಲಕ್ಷ್ಮಣ್ ನನ್ಗೆ ಅಷ್ಟು ಪರಿಚಯ ಇಲ್ಲ, ಪರಿಚಯನೇ. ಆದ್ರೆ ಅವರು ಗುಬ್ಬಣ್ಣ ಆಮೇಲೆ ಇವರು ನಾಗೇಶ್ ಕಶ್ಯಪ್ ಅವರು ತೀರ್ಕೊಂಡ್ಬಿಟ್ರು. ಅವ್ರ ಜೊತೆಲೂ ತುಂಬಾ ನಾಟಕಗಳು ಮಾಡಿದ್ದೀನಿ. ತೀರೋದ್ರು ಅವರು, ರೀಸೆಂಟ್ ಆಗಿ ತೀರೋದ್ರು ಅವರು. ಅವರು ತೀರ್ಕೊಂಡು ಮತ್ತೆ ಕಮಿನಿ ಆಂಟಿ ಜೊತೆ ನಾನು ತುಂಬಾ ನಾಟಕಗಳು ಅಮ್ಮ ಮಗಳಾಗಿ ಮಾಡಿದೀವಿ. ನಮ್ಮ ಹಸ್ಬೆಂಡ್ ಸೆಕ್ಷನ್ ಅವರು. ನಮ್ಮ ಹಸ್ಬೆಂಡ್ಗೆ ರಿಟೈರ್ಡ್ ಆಗಿ ಇವಾಗ ಲಾಸ್ಟ್ ಮಂತ್ ರಿಟೈರ್ಡ್ ಆಯ್ತು. ಅವ್ರ ಆಂಟಿಗೆ ರಿಟೈರ್ಡ್ ಆಗಿ 20 years ಆಯ್ತು. ನೆನ್ನೇನು ನೈಟ್ ಕಾಲ್ ಮಾಡಿದ್ರು ನಂಗೆ. ನಾನು ಇದು ಹೇಳೋದು ಮರ್ತುಬಿಟ್ಟೆ, ನಾನು ನಿಮ್ಮ ಬಗ್ಗೆ ಹೇಳೋದು. ದೇವಂಡ್ರಪಾಳ್ಯ. ನಿಮ್ಮ ಅವಾರ್ಡ್ಸ್ ಎಲ್ಲ ತೋರಿಸಿ. ಇದೆಲ್ಲ ನನ್ನ ಮಗಳದು. ಈ ಬಾಕ್ಸು ಆ ಬಾಕ್ಸು ಎಲ್ಲ ನನ್ನ ಮಗಳಿಗೆ ಬಂದಿರೋದು. ಇದೆಲ್ಲ ನಂದೆ. ಇದೆಲ್ಲ ನ್ಯಾಷನಲ್ ಅವಾರ್ಡು. ಇದು ನ್ಯಾಷನಲ್ ಅವಾರ್ಡು. ಮತ್ತೆ ನಿಷ್ಕರ್ಷ ಬೆಳದಿಂಗಳ ಬಾಲ್ಯದ ಅವತ್ತು ನಾನು ಹೋಗಿರ್ಲಿಲ್ಲ, ನನ್ಗೆ ಅದಕ್ಕೂ ಒಂದು ಮೊಮೆಂಟ್ ಕೊಟ್ಟಿದ್ರು. ನೋಡಿ ಸ್ನೇಹಿತರೆ, ನಿಷ್ಕರ್ಷ ಸಿನಿಮಾ 100 ದಿನ ಶತದಿನೋತ್ಸವ ಆದಾಗ ಕೊಟ್ಟಿರುವಂಥ ಸ್ಮರಣ ಫಲಕ ಮೊಮೆಂಟೋ ನೋಡಿ. ನಮ್ಮ BC ಪಾಟೀಲ್ ಅವ್ರ ಪ್ರೊಡಕ್ಷನ್ನು, ವಿಷ್ಣು ಸರ್ ಅಭಿನಯ, ಅನಂತನಾಗ್ ವಿಷ್ಣು ಸರ್ ಇಲ್ಲ, ನಮ್ಮ ಸುಮಿಕುಮಾರ್ ದೇಸಾಯಿ ಅವ್ರದ್ದು. ನಿಷ್ಕರ್ಷದ ಎಷ್ಟು ದಿನ ಮಾಡಿದ್ರಿ? ನಂದ 2 hours ಒಳಗೆ ಮುಗ್ದೋಯ್ತು ಸರ್. ಎಷ್ಟು ಚೆನ್ನಾಗಿದೆ ಪಾತ್ರ ಅದು. 2 hours ಅಷ್ಟೇ. ಅದು ಅವಾಗೆಲ್ಲ ಇದು ಮೊಬೈಲ್ ಎಲ್ಲ ಇರ್ಲಿಲ್ವಲ್ಲ. ಆ ಟೈಮಲ್ಲಿ ಆ ಸೀನ್ ಮಾಡಾದ್ಮೇಲೆ ಅದು 2 days ಪಾಪು. ಅದು ನನಗೆ ಹುಟ್ಟಿರೋ ಪಾಪು 2 days ಅದು. ಚಿಕ್ಕ ಪಾಪು ಅದು. ಅದನ್ನ ತಗೊಂಬಂದು ಕುಂಕುಮ ಆಮೇಲೆ ಎಣ್ಣೆನೆಲ್ಲ ಅದ್ದು ಬಿಟ್ಟು ತಗೊಂಬಂದು ನನ್ನ ಪಕ್ಕದಲ್ಲಿ ಮಲಸಿ ಆ ಮಗುಗೆ ಜ್ವರ ಎಲ್ಲ ಬಂದು ಆ ಸೀನು ಥಿಯೇಟ್ರಲ್ಲಿ ಮಾಡಬೇಕಾದ್ರೆ ಎಷ್ಟೊಂದು ಜನ ಬ್ಲಡ್ ನೋಡ್ಬಿಟ್ಟು ತಲೆ ಸುತ್ತ ಬಿದ್ದಿದ್ರು. ಆಮೇಲೆ ಪೇಪರಲ್ಲಿ ದಿನಾ ಇದ್ರ ಬಗ್ಗೆ ಆ ಸೀನ್ ಕಟ್ ಮಾಡಿ ಅಂತ ಕಟ್ ಮಾಡಿ ಅಲ್ಲಿವರೆಗೂ ಬಂದಿರೋದು. ಅದು ಇನ್ನೂ ಜಾಸ್ತಿ ಇತ್ತದು. 7 ತಿಂಗಳು ಮುಗೀತಾ ಇದೆ. ಆಕ್ಚುಲಿ ನಂದು ಸೀನ್ ಮಾತ್ರ ಬೇರೆ ಯಾವ್ದೋ ನರ್ಸಿಂಗ್ ಹೋಮ್ ಅಲ್ಲಿ ಮಾಡಿದ್ದು, ಅದು ಚೀಟ್ ಮಾಡಿರೋದು. ಇನ್ನ ಅದೆಲ್ಲ ಚೀಟ್ ಮಾಡಿರೋದು. ಆದ್ರೆ ಜನಗಳಿಗೆ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಕರೆಕ್ಟ್, ಮಣಿಪಾಲ್ ಸೆಂಟ್ರಲ್ಲಿ. ಸೊ ಈಗ ನಾವೇ ನೋಡ್ತಾ ಇದೀವಿ ನಿಷ್ಕರ್ಷದಲ್ಲಿ ಮಗು ಸರ್ ವಿಷ್ಣು ಸರ್ ಹಿಂಗೆ ಎತ್ಕೋತಾರಲ್ಲ, ಅದು ಎಲ್ಲ ಸೆನ್ಸಾರ್ ಆಗಿ ಉಳ್ಕೊಂಡ್ರೆ ಇಷ್ಟೇ. ಹೌದು, ಇನ್ನೂ ಇತ್ತದು ತುಂಬಾ ಇತ್ತು. ಆ ಬ್ಲಡ್ ಎಲ್ಲ ತುಂಬಾ ತೋರಿಸಿದ್ರು ಸ್ಟಾರ್ಟಿಂಗ್ ಅಲ್ಲಿ. ತುಂಬಾ ಜನ ಪ್ರತಿ ದಿನ ಪೇಪರ್ ಅಲ್ಲಿ ಇಷ್ಟು ಜನ ತಲೆ ಸುತ್ತಿದ್ರು, ಈ ಪಿಕ್ಚರ್ ನೋಡಿ ಇಷ್ಟು ಜನ ತಲೆ ಸುತ್ತ ಬಿತ್ತಿದ್ದಾರೆ ಅಂತ ಹೇಳಿ ಕೊನೆಗೆ ಕಟ್ ಮಾಡಿ ಆ ಮಟ್ಟಕ್ಕೆ ಬಂದಿರೋದು ಅದು. ಹಸ್ಬೆಂಡು ಅದರಲ್ಲಿ ಉದಯನು ಮಾಡಿದ್ದಾರೆ. ಅದರಲ್ಲಿ ಸೆಕ್ಯೂರಿಟಿ ಕ್ಯಾರೆಕ್ಟರ್ ಮಾಡಿರೋದು ಅವರು. ಸುನೀಲ್ ಕುಮಾರ್ ದೇಸಾಯಿ ಎಲ್ಲ ಕ್ಲಾಸ್ಮೇಟ್ಸ್ ಅಲ್ವಾ, ಆದರ್ಶ ಫಿಲಂ. ಅದೇ ಮಣಿಪಾಲ್ ಸೆಂಟರ್ ಅಲ್ಲಿ ಸೆಕ್ಯೂರಿಟಿ ಒಂದು ಕ್ಯಾರೆಕ್ಟರ್ ಇದೆ. ಅವರು ಸಖತ್ ಹೈಟ್, ಸ್ವಲ್ಪ ಬ್ಲ್ಯಾಕ್ ಆಗಿದ್ದಾರೆ ದಪ್ಪಕ್ಕೆ. ಅವರು ಉದಯ್ ರಾಜ್ ಅಂತ, ಅವರು ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರೇ ಕರ್ಕೊಂಡೋಗಿ ಮಾಡಿಸಿದ್ದು. ಬೆಳದಿಂಗಳ ಬಾಲೆಯಲ್ಲಿ ರಿಸೆಪ್ಷನಿಸ್ಟ್ ನಾನು. ಅದು ಸ್ಟಾರ್ಟಿಂಗ್ 1-2-3 ಸೀನ್ ಇತ್ತು. ಅನಂತನಾಗ್ ಅವ್ರ ಜೊತೆಲಿ ಪಟ ಅಂತ ಡೈಲಾಗ್ಸ್ ಹೇಳೋದು. ಎಷ್ಟು ಚೆನ್ನಾಗಿ ಏನು ವಟ ಅಂತ. ಟೇಕ್ 1 ಆರ್ಟಿಸ್ಟ್ ಅಂತ ನಂಗೆ ಟೈಟಲ್ ಬೇರೆ ಕೊಟ್ಟಿದ್ರು ಸುನೀಲ್ ಕುಮಾರ್ ದೇಸಾಯಿ ಅವಾಗ. ಅಷ್ಟು ಚೆನ್ನಾಗಿ ಅಂದ್ರೆ ಅವ್ರು ಹೇಳಿದ್ದೆಲ್ಲ ಟಕ್ ಅಂತ ಹೇಳ್ತಿದ್ದೆ. ನಂಗೆ ಡ್ರಾಮಾ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಹಂಗಾಗಿ ಆ ಥರ ಹೇಳಿದೆ. ಆಮೇಲೆ ಅದು ಅಷ್ಟೇ, ಒಂದು ಸೀನ್ ಕಟ್ ಮಾಡಿಬಿಟ್ರು. ಆಮೇಲೆ ಆ ಸೀನ್ ಇದ್ದಿದ್ದು ಅದನ್ನು ಕಟ್ ಮಾಡಿಬಿಟ್ರು. ಆಮೇಲೆ ಸ್ಟಾರ್ಟಿಂಗ್ ಮಾತ್ರ ಇಟ್ಕೊಂಡ್ರು. ಆಮೇಲೆ ಇನ್ನೊಂದು ಸೀನ್ ಅದು ನಾನು ನಿಮಗೆ ಕಳಿಸ್ತೀನಿ ರೀ. ಅದು ರಿಸೆಪ್ಷನಿಸ್ಟ್ ಅನಂತನಾಗು ರಮೇಶ್ ಭಟ್ ಅವ್ರ ಜೊತೆಲಿ ಇರೋದು ಸೀನ್. ಅದು ರೀಸೆಂಟ್ ಆಗಿ ರಮೇಶ್ ಭಟ್ ಮಗಳಾಗಿ ಮಾಡಿದೆ ನಾನು. ಇದು ಸದರಮೆ ನಾಟಕ ರವೀಂದ್ರ ಕಲಾಕ್ಷೇತ್ರದ ಲಾಸ್ಟ್ ಇಯರ್. ಶ್ರೀನಿವಾಸ ಮೂರ್ತಿ ಅವ್ರದ್ದು ಪ್ರೊಡಕ್ಷನ್. ಅವರೇ ಕಳ್ಳನ್ ಪಾತ್ರ ಮಾಡಿದ್ದು. ಶ್ರೀನಿವಾಸ ಮೂರ್ತಿ ಗೊತ್ತಲ್ಲ, ಫಿಲಂ ಆಕ್ಟರ್. JK ಶ್ರೀನಿವಾಸ ಮೂರ್ತಿ, JK ನವರು. ಭೋಜರಾಜ, ಕವಿರತ್ನ ಕಾಳಿದಾಸ.
ಹಾ ಹೌದೌದು ಅವ್ರ ಕಳ್ಳ, ನಾನೇ ಸದಾರಮ್ಮೆ ಕ್ಯಾರೆಕ್ಟರ್ ಮಾಡಿದ್ದು. ಅವಾಗ ಮಗಳು ಹೌದು ಅವರು ನಮ್ಮಪ್ಪನ ಕ್ಯಾರೆಕ್ಟರ್ ಮಾಡಿದ್ದು ಇವರೇ, ರಮೇಶ್ ಭಟ್ ಅವರು. ಲಾಸ್ಟ್ ಇಯರ್ ಮಾಡಿದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅದು ಅಂತ ಲೆಜೆಂಡ್ಸ್ ನಾಟಕ ಮಾಡ್ತಾರೆ. ಅವರೆಲ್ಲ ಮಾಡ್ತಾರೆ, ಅವರೆಲ್ಲ ಒಳ್ಳೆ ಕಲಾವಿದರು, ಥಿಯೇಟರ್ ಆರ್ಟಿಸ್ಟ್ ಅಲ್ವಾ ಅವರು. ಶ್ರೀನಿವಾಸ ಮೂರ್ತಿ ಅವರೆಲ್ಲ ಥಿಯೇಟರ್ ಆರ್ಟಿಸ್ಟ್. ಅವ್ರ ಜೊತೆಲಿ ನಾನು 25 ವರ್ಷದಿಂದ ಮುದ್ಕನ ಮದುವೆ ನಾಟಕನೂ ಮಾಡಿದ್ದೀನಿ. ಅವರೇ ಮುದ್ಕ, ನಾನೇ ಹೀರೋಯಿನ್. ಯಾರು? ರಮೇಶ್ ಭಟ್. ಶ್ರೀನಿವಾಸ ಮೂರ್ತಿ. ಮುದ್ಕನ್ ಕ್ಯಾರೆಕ್ಟರ್ ಅವರೇ ಮಾಡಿದ್ವಿ. ಅವ್ರು ನನ್ನ ಮರ್ತೋಗ್ಬಿಟ್ಟಿದ್ದಾರೆ. ಆಮೇಲೆ ಇವರು ಅಶ್ವಥ್ ಅಂತಿದ್ದಾರೆ, ಕೃಷ್ಣ ಸಂಧಾನ ರೈಟರು ಅಶ್ವಥ್. ಅವ್ರನ್ನ ಕೇಳಿದ್ರು, ನನಗೆ ಸಿಂಗರು ಆರ್ಟಿಸ್ಟು ಎರಡೂ ಆಗಿರುವಂಥ ಒಂದು ಆರ್ಟಿಸ್ಟ್ ಬೇಕು ಅಂತ ತಕ್ಷಣ ನನ್ನನ್ನು ಸಜೆಸ್ಟ್ ಮಾಡಿದ್ರು. ಅದ್ರಲ್ಲಿ ಹಾಡು ಆಡಬೇಕು, ಸ್ವಲ್ಪ ಕ್ಲಾಸಿಕಲ್ ಲೈವ್ ಕ್ಲಾಸಿಕಲ್ ಮಿಕ್ಸ್ ಇದೆ ಸ್ವಲ್ಪ. ನಾನು ಕ್ಲಾಸಿಕಲ್ ಕಲ್ತಿಲ್ಲ, ಆದ್ರೂ ನಾನು ಹಾಡ್ತೀನಿ ಹಾಡುಗಳು. ಅವಾಗ ನನ್ನನ್ನು ಇದು ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ನಾನು ಫೋಟೋ ಕಳಿಸಿದ್ರು, ಅವ್ರು ಓಕೆ ಮಾಡಿಬಿಟ್ರು. ಆಮೇಲೆ 2 days ಆದಮೇಲೆ ರಿಹರ್ಸಲ್ಗೆ ಹೋದೆ. ನನಗೆ ಸಾಂಗ್ ರೆಕಾರ್ಡ್ ಮಾಡಿಕೊಟ್ರು. ನಾನು 3 ದಿನದಲ್ಲೇ ವಿತ್ ಡೈಲಾಗು ಸಾಂಗ್ ಎಲ್ಲ ರೆಡಿ ಆಗ್ಬಿಟ್ಟೆ. ಥ್ಯಾಂಕ್ ಯು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಾರಲ್ಲ, ಕಲಾವಿದರು ಹೊಟ್ಟೆ ಬಟ್ಟೆ ಬಿಟ್ಟು ಆತ್ಮತೃಪ್ತಿಗೂ ಕೆಲಸ ಮಾಡ್ತಾರೆ. ಅಂಥ ಆತ್ಮತೃಪ್ತಿ ಎಲ್ರಿಗೂ ಸಿಗಲಿ. ಕಲಾವಿದರಾಗೋ ಸೌಭಾಗ್ಯ ಎಲ್ರಿಗೂ ಬರಲ್ಲ. ಕಲೆ ಎಲ್ಲರನ್ನು ಕೈ ಬೀಸಿ ಕರೀತಾರೆ, ಕೆಲವ್ರನ್ನ ನೇರಿಸ್ಕೊಳುತ್ತೆ. ಯಾಕೆ ಗೊತ್ತಾ ಕೆಲವ್ರು ನೇರಿಸ್ಕೊಳುತ್ತೆ? ಕಲೆಯಲ್ಲಿ ಪ್ರಾರಂಭದಲ್ಲಿ ಬರೀ ಸೋಲು, ಅವಮಾನ, ನೋವುಗಳಿರ್ತವೆ. ಗೆದ್ದ ಮೇಲೆ ಎಲ್ಲರೂ ಜೈಕಾರ, ಸನ್ಮಾನ ಇರ್ತವೆ. ಆ ನೋವುಗಳನ್ನು ತಡ್ಕೊಳಕ್ಕೆ ಆಗದಿರೋರು ಬಿಟ್ಟು ಹೋಗ್ಬಿಡ್ತಾರೆ. ಹಂಗೆ ಅದಕ್ಕೆ ಕೆಲವ್ರು ಮಾತ್ರ ಆರಿಸ್ಕೊಳ್ಳೋದು. ಅಂತ ಅಪರೂಪದ ಕಲಾವಿದ ನಮ್ಮ ಶಿವಾಕ. ಸೊ ಅವ್ರ ಮನೇಲಿ ಊಟ, ಅನ್ನದಾತ ಸುಖಿ ಭಾವ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.